ಹಾಯ್, ವೆಲ್ಕಮ್ ಟು ಶ್ವೇತಾಸ್ ವ್ಲಾಗ್. ಸೊ ಇವತ್ತು ನಾನು ಸೂಪರಾಗಿ ರೆಡಿಯಾಗಿದ್ದೀನಿ ಟು ಗೋ ಔಟ್. ಯಾಕೆಂದರೆ ತುಂಬ ದಿನ ಆಗೋಯ್ತು ಆಚೆನೇ ಹೋಗಿರಲಿಲ್ಲ. ಆ್ಯಂಡ್ ಆ್ಯಕ್ಚುಲಾಗಿ ಮಕ್ಕಳು ಅಷ್ಟೇ ತುಂಬ ಹೇಳ್ತಾಯಿದ್ರು ಒಣ ಅಂತ ಹೇಳಿ. ಸೊ ಹಾಗಾಗಿ ಇವತ್ತು ನಾವು ಸುಮ್ಮನೆ ಹಾಗೆ ಒಂದು ರೌಂಡ್ ಹಾಕ್ಕೊಂಬರೋಣ ಅಂತ ಹೇಳಿ ಬಂದ್ವಿ ಲೂಲು ಮಾಲ್. ಸೊ ಮಾಲ್ಸಿಗೆ ಎಷ್ಟು ಸತಿ ಬಂದ್ರೂ ಮತ್ತೆ ಬರೋಕ್ಕೆ ಬೇಜಾರಾಗೋದಿಲ್ಲ. ಸೊ ಏನೋ ಒಂದು ನಡೀತಾ ಇರುತ್ತೆ, ಏನೋ ಒಂದು ಹೊಸ್ದಾಗಿ ಬಂದಿರುತ್ತೆ. ಸೊ ಹಾಗಾಗಿ ನಾವು ಇವತ್ತು ಲೂಲು ಮಾಲಿಗೆ ಬಂದಿದ್ವಿ. ಆ್ಯಕ್ಚುಲಿ ನನ್ನ ಮಗಳು ಫ್ರೆಂಡ್ಸ್ ಗೆಟ್ ಟುಗೆದರ್ ಮಾಡಬೇಕು ಅಂತ ಇದ್ಲು. ಸೊ ಒಬ್ಬಳೇ ಹಿಂಗೆ ಹೋಗೋದು, ಅವಳನ್ನು ಡ್ರಾಪ್ ಮಾಡಿಬಿಟ್ಟು ವಾಪಸ್ ಬರೋ ಬದಲು ನಾವೂ ಹೋಗ್ಬಿಡೋಣ ಅಂತ ಹೇಳಿ ನಾನು ನನ್ನ ಮಗನೂ ರೆಡಿ ಆಗಿಬಿಟ್ಟು ಬಂದ್ವಿ. ಆ್ಯಂಡ್ ಇಟ್ ವಾಸ್ ಗುಡ್ ಆ್ಯಕ್ಚುಲಿ. ಸೊ ಆ್ಯಕ್ಚುಲಿ ಮಾರ್ಚಲ್ಲಿ ತುಂಬಾ ಥಿಂಗ್ಸ್ ಆಗೋಯಿತು. ಗ್ಯಾಸ್ ಸಿಲಿಂಡರ್ ಕ್ರೈಸಸ್ಸು, World War III ಸ್ಟಾರ್ಟ್ ಆಗುತ್ತೆ, ಅದು ಇದು ಅಂತೆಲ್ಲ. ಸೊ ಅದರಿಂದ ಎಲ್ಲ ಈಗ ಸ್ವಲ್ಪ ರಿಲೀಫ್ ಸಿಕ್ಕಿದ ಮೇಲೆ ಮತ್ತೆ ನಾವು ಆಚೆ ಬಂದಿದ್ದು. ಸೊ ರೀಲ್ಸ್ ಎಲ್ಲ ಮಾಡ್ತಾ ಇದ್ದಾರೆ, ನೋಡೋಕೆ ಸೂಪರ್ ಅನಿಸುತ್ತೆ. ಸೊ ಈಗಿನ ಕಾಲ ಟೀನೇಜರ್ಸ್ ದೇ ಆರ್ ವೆರಿ ಲೈವ್ಲಿ, ಏನು ಮಾಡಬೇಕು ಆರಾಮಾಗಿ ಮಾಡ್ತಾರೆ. ನಮ್ಮ ಥರ ಎಲ್ಲ ಮುಚ್ಕೋರ ಅಯ್ಯೋ ಹೆಂಗೆ ಮಾಡೋದು ಆ ಥರ ಎಲ್ಲ ಅಂದ್ಕೊಂಡಿದ್ರೆ ಆಗೋದೇ ಇಲ್ಲ ಈಗಿನ ಕಾಲದಲ್ಲಿ. ಬಟ್ ಎನಿವೇಸ್ ವಿ ಆರ್ ಬಾರ್ನ್ ಆ್ಯಂಡ್ ಬಾಟ್ ಅಪ್ ಲೈಕ್ ದ್ಯಾಟ್. ಸೊ ವಿ ಕಾಂಟ್ ಜಸ್ಟ್ ಡೂ ಇಟ್. ಯಾರೂ ಮಾಡಬೇಡಿ ಅಂತ ಹೇಳೋದಿಲ್ಲ, ಬಟ್ ನಮಗೆ ಒಂಥರ ಮುಜುಗರ ಅವೆಲ್ಲ ಮಾಡೋದಕ್ಕೆ ಸದ್ಯಕ್ಕಂತೂ. ಸೊ ಎಸ್, ಈಗ ನಾವು ಒಳಗೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಸಮ್ಮರ್ ಸ್ಟಾರ್ಟ್ ಆದಮೇಲಂತೂ ಸಖತ್ ಸೆಕೆ ಆಗ್ತದೆ. ವಿಂಟರ್ಸಲ್ಲಿ ಸಖತ್ತು ಚಳಿ ಆಗ್ತಾಯಿತ್ತು. ಯಾಕಪ್ಪ ಇಷ್ಟೊಂದು ಚಳಿ ಅನ್ನಿಸ್ತಿತ್ತು. ಈಗ ಸಮ್ಮರ್ ಸ್ಟಾರ್ಟ್ ಆಗ್ಬಿಟ್ಟು ಯಾಕಪ್ಪ ಇಷ್ಟು ಸಮ್ಮರ್, ಯಾಕೆ ಒಂದು ಥರ ಬರೋಕ್ಕಾಗಲ್ಲ, ಎಲ್ಲ ಮಿಕ್ಸ್ ಆಗ್ಬಿಟ್ಟು ಒಂದು ಸೀಸನ್ ಥರ ಅಂತ ಅನಿಸುತ್ತೆ ಒಂದೊಂದು ಸತಿ. ಬಟ್ ದಟ್ ಈಸ್ ನಾಟ್ ಪಾಸಿಬಲ್ ಅಂತ, ಸೀಸನ್ಸ್ ಅಂತ ಅದಕ್ಕೆ ಇರೋದು ಅಂತ ಅನಿಸುತ್ತೆ. ಬಟ್ ಆಬ್ವಿಯಸ್ಲಿ ಸಖತ್ ಶೆಕೆ, ಸಖತ್ ಚಳಿ ಎಲ್ಲ ಏಜ್ ಆಗ್ತಾ ತರ್ಕೊಳೋದು ಭಾರಿ ಕಷ್ಟ. ದೋ ಹೇಳ್ಬೋದು ಜನ ಏನು 60, 70, 80 ಆಗ್ಬಿಟ್ಟಿದೆ 40ಗೆ ಹೆಂಗಂದ್ರೆ ಹೆಂಗೆ ಅಂತ. ಸೊ 40, 45 ಆಬ್ವಿಯಸ್ಲಿ ಈಗಿನ ಕಾಲದಲ್ಲಿ ನಾವು, ನನ್ನ ಫಾದರ್ 85 ಆ್ಯಂಡ್ ಅವರು ಏನೇನು ಸಿಮ್ಟಮ್ಸ್ ಹೇಳ್ತಾರೆ ಅದು ಈಗಲೇ ನಾವು ಅನುಭವಿಸ್ತಾ ಇರ್ತೀವಿ. ಅವ್ರು ಹೇಳ್ಕೊಂಡಾಗ ನಾವು ಅದನ್ನು ಹೇಳ್ಕೊಂಡು ಅಯ್ಯೋ ನಿಮಗೆ 85ಗೆ ಬಂದಿದೆ, ನಂಗೆ 45ಗೆ ಬಂದಿದೆ ಅಂತ ಹೇಳಿ. ಸೊ ಆಬ್ವಿಯಸ್ಲಿ ನಾವು ತಿನ್ನೋ ಫುಡ್ ಅಂಥದ್ದು. ಆ್ಯಂಡ್ ಆಬ್ವಿಯಸ್ಲಿ ಲೈಫ್ ಇಸ್ ಶಾರ್ಟ್ ಆ್ಯಂಡ್ ಸಿಂಗಲ್ ಲೈಫ್ ಬೇಬಿ. ಸೊ ಅದನ್ನು ಎಂಜಾಯ್ ಮಾಡಲೇಬೇಕು. ಯಾಕಂದರೆ ಆಗಿನ ಕಾಲದಲ್ಲಿ ಈ ಥರದ್ದೆಲ್ಲ ಇರಲಿಲ್ಲ. ಸೊ ಮೇ ಬಿ ಅವಾಗ ಇದ್ದಿದ್ರೆ ನಮ್ಮ ಫಾದರ್ಸು ನಮ್ಮ ಮದರ್ಸನ್ನು ತಿಂದಿರೋರು, ನಮಗೂ ಅಭ್ಯಾಸ ಮಾಡಿಸಿರೋರು. ಸೊ ನನಗಂತೂ ನೆನಪಿಲ್ಲ, ನಾವು ಚಿಕ್ಕವರಿದ್ದಾಗ ಬರ್ಗರು, ಪಿಜ್ಜಾ ಅಂತೆಲ್ಲ ನಮ್ಮೂರಲ್ಲಿ ಈಗ ಬರ್ತಾ ಇದೆ. ಆ್ಯಕ್ಚುಲಾಗಿ ಅಲ್ಲಿ ಒಂದು ಔಟ್ಲೆಟ್ ಇರಲಿಲ್ಲ. ಸೊ ಮೇನ್ ಇಂಟೆನ್ಷನ್ ಟು ಗೆಟ್ ಮ್ಯಾರಿಡ್ ಟು ಬ್ಯಾಂಗ್ಳೂರ್ ವಾಸ್ ಪಿಜ್ಜಾ ತಿನ್ನಬೇಕು ಅನ್ನೋ ಒಂದು ಇಂಟೆನ್ಷನ್. ಎಷ್ಟು ಸಿಲ್ಲಿ ರೀಸನ್ ಅಂತ ಅನಿಸಿದ್ರು ದಿಸ್ ವಾಸ್ ರಿಯಲಿ ಟ್ರೂ. ನನ್ನ ಹಸ್ಬೆಂಡಿಗೆ ಫಸ್ಟ್ ಹೇಳಿದಾಗ ಐ ವಾಸ್ ಲೈಕ್ ಲಾಫಿಂಗ್, ಏನು ಈ ರೀಸನ್ ಅಂತ. ಸೊ ಅದು ಇನ್ನೊಂದು, ಬ್ಯಾಂಗ್ಳೂರಲ್ಲಿ ನೀವು ಯಾವಾಗಲೇ ಬೇಜಾರಾದರೂ ಒಂದು ವಾಕ್ ಹೋದ್ರೂ ಬೇಜಾರು ಕಳೆದು ಬಿಡುತ್ತೆ ಅಂತ ಇನ್ನೊಂದಿತ್ತು. ಸೊ ಬೇಸಿಕಲಿ ಐ ಲವ್ ಫುಡ್. ಸೊ ಅದಂತೂ ನನಗೆ ಪಿಜ್ಜಾ ತಿನ್ನಬೇಕು ಅನ್ಸಿದ್ರೆ ನಮ್ಮೂರಲ್ಲಿ ಇರ್ತಾನೆ ಇರಲಿಲ್ಲ. ಸೊ ಅದಕ್ಕೇ ಮೇನ್ ಮೈಸೂರು ಅಥವಾ ಬ್ಯಾಂಗ್ಳೂರು, ಯಾಕಂದರೆ ಅವಾಗ ಇದ್ದಿದ್ದೇ ಅಲ್ಲಿ. ಸೊ ಚಿಕ್ಕ ಪುಟ್ಟ ಊರಲ್ಲಿ ಇರಲಿಲ್ಲ, ಹಾಸನ್ ಆ ಥರ ಎಲ್ಲ. ಈಗೀಗ ಎಲ್ಲ ಕಡೆ ಬರ್ತಾ ಇದೆ. ಈವನ್ ಐ ಕ್ಯಾನ್ ಸಿ ಪಿಜ್ಜಾ ಹಟ್ ಡೊಮಿನೋಸ್ ಇನ್ ಚಿಕ್ಕಮಗಳೂರು. ಬಟ್ ಇನ್ನೂ ಟೈಮ್ ತೊಗೊಳತ್ತೆ ಅಲ್ಲಿಗೆ ಫುಲ್ ಎಲ್ಲದು ಬರೋ ಅಷ್ಟೊತ್ತಿಗೆ. ಬಟ್ ಎನಿವೇಸ್ ನನಗೆ ಜಾಸ್ತಿ ಅನಿಸೋದು ಇಲ್ಲಿ ನಾವು ಆ್ಯಕ್ಚುಲಾಗಿ ಇರೋದು ಒಂಥರ ಚಂದಾನೆ. ಆದರೆ ಎಲ್ಲರೂ ಬೆಂಗಳೂರು ಅಂತ ಬರ್ತಿರೋದಕ್ಕೆ ಓವರ್ ಕ್ರೌಡ್ ಆಗ್ತಾಯಿದೆ. ಸೊ ಹಾಗಾಗಿ ತುಂಬಾ ಕ್ರೌಡ್ ಆಗಿಬಿಡುತ್ತೆ ನೋಡಿ. ಮಾಲ್ ಯಾವ ಥರ ಇದು ಸ್ಯಾಟರ್ಡೆ ಸಂಡೇ ಹೋದರೆ ಒಳ್ಳೆ ಸಂತೆಗೆ ಅಥವಾ ಯಾವುದಾದ್ರೂ ಜಾತ್ರೆಗೆ ಹೋದಂಗೆ ಅನಿಸುತ್ತೆ. ಅಷ್ಟು ಜನ ತುಂಬ್ಕೊಂಡಿರ್ತಾರೆ, ಲಿಟ್ರಲಿ ಅಷ್ಟು ಜನ ಇರ್ತಾರೆ. ಆ್ಯಂಡ್ ಎನಿವೇಸ್ ಕಾಂಟ್ ಹೆಲ್ಪ್ ಇಟ್, ಎಲ್ಲರಿಗೂ ವೀಕೆಂಡು ಎಲ್ಲರೂ ಆಚೆ ಹೋಗಬೇಕು, ಎಲ್ಲರೂ ನೋಡಬೇಕು. ಸೊ ನಾವು ಹಾಗೆ ಇವತ್ತು ಬಂದಿದ್ವಿ ಹಾಕ್ಸು, ದಮ್ಮು ತಾಕತ್ತು ಅಂತ ಇದ್ರೆ ಹಾಕ್ಸು.
ನಂದೇ ಇರಬೇಕು. ಸೊ ಅದೇ ನನ್ನ ಮಗಂಗೆ ಹೇಳ್ತಾ ಇದ್ದೆ, ಇಲ್ಲೊಂದು ಖಾಲಿ ಇದೆ, ಒಂದೇ ಒಂದು ಫೋಟೋ ಹಾಕಿಸ್ಬಿಡ್ಲಾ ಅಂತ ಹೇಳ್ತಿದ್ದ. ಸೊ ನೋಡೋಣ ಅಂತ ಮುಂದಾಕತ್ತಿದ್ರೆ ಹಾಕ್ಸು ಅಂತ ಹೇಳಿ. ಯಾಕಂದರೆ ವಾಲ್ ಆಫ್ ಆನರಲ್ಲಿ ಇದ್ದಿದ್ದವರೆಲ್ಲ ಲೆಜೆಂಡರಿ ಪೀಪಲ್. ಸೊ ಅವ್ರ ಮಧ್ಯದಲ್ಲಿ ನಾವು ಏನೂ ಅಲ್ಲ, ಏನೂ ಮಾಡೂ ಇಲ್ಲ. ಅಲ್ಲಿ ಒಂದು ಫೋಟೋ ಹಾಕೋದಿರಲಿ, ಅಲ್ಲಿ ಅಕ್ಕಪಕ್ಕನೂ ಬಿಡ್ಕೊಳಲ್ಲ ಅಂತ ನಮಗೆ ಗೊತ್ತು. ಬಟ್ ತುಂಬಾ ಚೆನ್ನಾಗಿ ಅನ್ನಿಸ್ತು ನೋಡೋಕ್ಕೆ. ಸೊ ನಮ್ಮ ಅಣ್ಣವರು ಫೈನಲಿ ಎಲ್ಲರ ಮಧ್ಯೆ ಅವ್ರನ್ನ ನೋಡೋಕ್ಕೇನೋ ಸೂಪರ್ ಅನಿಸುತ್ತೆ. ಸೊ ಈಗ ನಾವು ಹೋಗ್ತಿದ್ದೀವಿ ಲವ್ ಮಾಕ್ಟೇಲ್ 3 ನೋಡೋಕ್ಕೆ. ಪಾರ್ಟ್ 1 ಪಾರ್ಟ್ 2 ಎಲ್ಲ ನೋಡಿದ್ದೀವಿ. ಸೊ ಪಾರ್ಟ್ 3ಯಲ್ಲಿ ಏನಿದೆ ಕಾಂಟ್ರವರ್ಸಿ ಬೇರೆ ಆಯ್ತಲ್ಲ ಅಂತ ಹೇಳಿ ಹೋಗ್ತಾ ಇದ್ದೀವಿ, ನೋಡೋಣ ಅಂತ. ನಮ್ಮ ಕನ್ನಡದವರಿಗೆ ನಾವು ಸಪೋರ್ಟ್ ಮಾಡಿಲ್ಲ ಅಂದರೆ ಯಾರು ಮಾಡೋದು ಅಂತ ಹೇಳಿ. ಬಟ್ ಏನಂದರೆ ಸಪೋರ್ಟ್ ಮಾಡೋಕ್ಕಲ್ಲ, ಬೇಜಾರು. ಎಷ್ಟು ದುಡ್ಡು ಖರ್ಚು ಮಾಡಿಕೊಂಡು ಹೋಗ್ತೀವಿ ನೋಡಿ. ಒಂದು ನೀರು ಕುಡಿಯೋಕ್ಕೆ ಲೋಟ ಇಟ್ಟಿಲ್ಲ, ಅಲ್ಲಿ ಪೇಪರ್ ಲೋಟದ ಇಷ್ಟಿಷ್ಟೇ ಇಟ್ಟಿದ್ದಾರೆ. ಆ ಪೇಪರ್ ಲೋಟದಲ್ಲಿ 40 ಸತಿ ಈ ಸಮ್ಮರಲ್ಲಿ ನೀರು ಕುಡಿಯೋ ಅಷ್ಟೊತ್ತಿಗೆ ಸಾಕಾಗೋಗುತ್ತೆ. ಅಲ್ಲೆಲ್ಲ ಹುಡುಕಿದ್ವಿ, ಎಲ್ಲರೂ ನೀರು ತೊಗೊಳೋಣ ಅಂತ, ಎಲ್ಲೂ ಕಾಣಿಸ್ಲೂ ಇಲ್ಲ. ಸೊ ಅರ್ಜೆಂಟಲ್ಲಿ ಲೇಟ್ ಬೇರೆ ಆಗ್ತಾಯಿತ್ತು ಅಂತ ಹೇಳ್ಬಿಟ್ಟು ಒಳಗಡೆ ಎಂಟ್ರಾದ್ವಿ. ಆ್ಯಂಡ್ ಮೂವಿ ವಾಸ್ ಓಕೆ. ಸೊ ತುಂಬ ಅದ್ಭುತ ಅಂತಲೂ ಹೇಳಲ್ಲ, ತುಂಬ ತೆಗೆದಾಕಂಗೆ ಅಂತಲೂ ಹೇಳೋದಿಲ್ಲ. ಬಟ್ ಇಟ್ ವಾಸ್ ಫೈನ್. ಒಂದೊಂದು ಸತಿ ಅನ್ಸುತ್ತೆ ತುಂಬ ತಲೆ ಕೆಟ್ಟೋಗ್ಬಿಡುತ್ತೆ, ಈ ಕನ್ನಡದಕ್ಕೆ ಬರಲ್ಲ ಅಂತಿರ್ತಾರೆ. ಬಟ್ ಹೋಗೋಣ ಅಂದರೆ ಅವರು ತೆಗಿಯೋದು ನೋಡಿದ್ರೇ ಹೋಗೋಕ್ಕೆ ಮನಸ್ಸೇ ಬರೋಲ್ಲ. ಅಷ್ಟು ದುಡ್ಡು ಖರ್ಚು ಮಾಡಿಕೊಂಡು ಇಷ್ಟೆಲ್ಲ ಇದು ಮಾಡಿಕೊಂಡು ನಾವು ಅಲ್ಲಿ ಹೋಗಿ ಅರ್ಧ ಫಿಲ್ಮ್ಗೆ ಎದ್ದು ಬರೋಣ ಅನ್ನೋಷ್ಟು ತಲೆ ಕೆಟ್ಟೋಗ್ಬಿಡುತ್ತೆ. ಬಟ್ ಒಂದೊಂದಂತೂ ಸೂಪರಾಗಿರುತ್ತೆ. ಆ್ಯಂಡ್ ಆಬ್ವಿಯಸ್ಲಿ ತುಂಬ ವರ್ಕ್ ಮಾಡಬೇಕು ನಮ್ಮ ಇಂಡಸ್ಟ್ರಿಯವರು. ಸೊ ಇಲ್ಲೊಂದು ಟೆಡಿ ಬೇರ್ ಇಟ್ಟಿದ್ರು, ಸಕ್ಕಾಗಿತ್ತು ಟೆಡಿ ಬೇರು. ಬಟ್ ಎಲ್ಲರೂ ಅದ್ರ ಮುಂದೆನೇ ಇದ್ದರು. ಫೋಟೋ ತೆಗೆಸ್ಕೊಳಕ್ಕೂ ನಿಮ್ಮದೇ ಗುಡಲ್ಲ, ಎಲ್ಲ ತುಂಬ್ಕೊಂಡ್ಬಿಡ್ತಾರೆ. ಮಕ್ಕಳಿಗೆ ಯಾರು ಕೇಳಿದರೆ ಆಮೇಲೆ ನೋಡೋಣ ಬಾ ಅಂತಾರೆ. ಸೊ ಇದು ಅವಳ ಫ್ರೆಂಡ್ಸ್ ಜೊತೆ ಔಟಿಂಗಲ್ಲಿ. ಸೊ ಔಟಿಂಗ್ ಆದಮೇಲೆ ನಮ್ಮ ಜೊತೆ ಔಟಿಂಗು. ಆಬ್ವಿಯಸ್ಲಿ ಅವಳ ಫೇವ್ರೆಟ್ ಸ್ಟಾರ್ ಬಕ್ಸ್ಗೆ ಹೋಗಿ ಅವರು ಕಾಫಿ ತೊಗೊಂಡು ಹಂಗೆ ಸುಮ್ಮನೆ ಸುತ್ತಾಡ್ಕೊಂಡು, ಯಾಕಂದರೆ ಮಳೆ ಸ್ಟಾರ್ಟ್ ಆಯಿತು. ಇದಕ್ಕಿದ್ದಂಗೆ ಸಮ್ಮರಲ್ಲಿ ಮಳೆ ಬರ್ತಾಯಿದೆ. ಅದೇನೋ ಇದನ್ನೆಲ್ಲ ಮಳೆ ಬಿಡ್ತಾ ಇದ್ದಾರೆ, ಆರ್ಟಿಫಿಷಿಯಲ್ ಕ್ಲೌಡ್ಸ್ ಅಂತೆಲ್ಲ ಹೇಳ್ತಾ ಇದ್ದಾರೆ. ಒಂಥರ ಭಯ ಆಗುತ್ತಪ್ಪ, ಏನು ಈ ಥರ ಎಲ್ಲ ಆಗಿಬಿಟ್ರೆ. ನಾವೇನೋ ಹೆಲ್ದಿ ಫುಡ್ ಮಾಡ್ಕೊಂಡು ಮನೇಲಿ ತಿಂತಿದ್ದೀವಿ ಅಂದ್ಕೊಂಡು, ಆದ್ರೂ ಈ ಥರ ಎಲ್ಲ ಆರ್ಟಿಫಿಷಿಯಲ್ ಗಾಳಿ, ಆರ್ಟಿಫಿಷಿಯಲ್ ಮಳೆ ಎಲ್ಲ ಬಿಟ್ಬಿಟ್ರೆ ಏನು ಮಾಡೋದು ಹೇಳಿ. ಎಷ್ಟೇ ನಾವು ಕೇರ್ಫುಲ್ಲಾಗಿ ಎಷ್ಟೇ ಪ್ರಿಕಾಷನ್ಸ್ ತೊಗೊಂಡ್ರು ಲಾಸ್ಟಿಗೆ ಉಳಿಯೋದಂತೂ ಇಲ್ಲ. ಸೊ ಅದಕ್ಕೆ ಮಜಾನೇ ಮಾಡಿಬಿಡೋಣ ಅಂತ ಒಂದೊಂದು ಸತಿ ಅನಿಸುತ್ತೆ. ಯಾಕೆ ಅಂದರೆ ಏನೂ ಇಲ್ಲ, ಈ ರಿಚ್ ಆಗಿರೋರು ಬಡವ್ರನ್ನ ಉದ್ಧಾರ ಮಾಡಿ ಅಂದರೆ ಇನ್ನೂ ಇಡೀ ಪ್ರಪಂಚನ ಹಾಳು ಮಾಡ್ತಾಯಿದ್ದಾರೆ. ಸೊ ಅದು ಇನ್ನೂ ತುಂಬ ಬೇಜಾರಾಗುತ್ತೆ. ಆ್ಯಕ್ಚುಲಿ ಬಡವ್ರನ್ನ ಇನ್ನೂ ಮೇಲೆ ತರಬೇಕು ಅನ್ನೋದಿಲ್ಲ ಅವ್ರಿಗೆ. ಇನ್ನೂ ಇರೋದನ್ನ ಹಾಳು ಮಾಡಿಬಿಟ್ಟು ಫುಲ್ ಪ್ರಪಂಚನ ಒಂದು ಸ್ವಲ್ಪ ಜನಕ್ಕೆ ಮಾತ್ರ ಇಟ್ಕೊಳೋಣ ಅಂತ ಅವ್ರದ್ದು ಐಡಿಯಾ. ಏನು ಮಾಡೋಕ್ಕಾಗತ್ತೆ ಹೇಳಿ, ನಮ್ಮ ಕೈಲಿ ಇದು ಒಂದೇ ಮಾಡೋಕ್ಕಾಗೋದು ತಿನ್ನೋಕ್ಕೆ. ಸೊ ಅವ್ರ ಜೊತೆ ಎಲ್ಲ ಜಗಳ ಆಡೋಷ್ಟು ಪವರು ಇಲ್ಲ. ನಾವು ಹೇಳೋದನ್ನ ಯಾರು ಕೇಳಿಸ್ಕೊಳೋದು ಇಲ್ಲ, ಗೌರ್ಮೆಂಟ್ ಆಗಲಿ ಯಾರು ಏನೇ ಆಗಲಿ. ಸೊ ಅದಕ್ಕೆ ಇರೋ ತನಕ ಎಂಜಾಯ್ ಮಾಡಬೇಕು. ನಾನು ನನ್ನ ಮಗಳು ಟ್ವಿನ್ನಿಂಗ್ ರಿಂಗ್ಸ್ನ ತೊಗೊಂಡ್ವಿ. ಆ್ಯಂಡ್ ಎಷ್ಟು ದಿನ ಇರ್ತೀವೋ ಅಷ್ಟು ದಿನ ಸೂಪರಾಗಿ ಎಂಜಾಯ್ ಮಾಡಬೇಕು. ನೋಡಿ ಮಳೆ ಬಂದು ಫುಲ್ಲು ನೆಂದೋಗಿದೆ. ಈಗ ಮನೆಗೆ ಹೋಗಬೇಕು. ಏನೂ ಐಡಿಯಾನೇ ಇರಲ್ಲ, ಬರುವಾಗ ಸುಡೋ ಬಿಸಿಲು ಇತ್ತು, ಈಗಲೇ ಮಳೆ ಬರ್ತಾಯಿದೆ. ರೈನ್ ಕೋಟು ತಂದಿಲ್ಲ. ಸೊ ಈಗ ಹೋಗಬೇಕು. ಎನಿವೇ, ಇಟ್ ವಾಸ್ ನೈಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್.